ಮಾವೋವಾದಿ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೀತಾ ಇದ್ದು, ವಿಕ್ರಮ್ ಗೌಡ ಜೊತೆಗಿದ್ದ 6 ಮಂದಿ ನಕ್ಸಲರು ಶರಣಾಗಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮಾಹಿತಿಯ ಪ್ರಕಾರ ಹಲವು ವರ್ಷಗಳಿಂದ ಪಶ್ಚಿಮ ಘಟ್ಟದಲ್ಲಿ ಮಾವೋವಾದಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದ ಮಂಡಗಾರು ಲತಾ, ಸುಂದರಿ ಕುತ್ಲೂರು ಸೇರಿದಂತೆ 6 ಮಂದಿ ಶರಣಾಗತರಾಗಲಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಎನ್ಕೌಂಟರ್ ನಕಲಿ ಎಂಬ ಆರೋಪಗಳು ಕೇಳಿಬಂದಿದ್ದವು. ಅಂತರಿಕ್ಷದಲ್ಲಿ ಗಿಡಗಳ ಬೆಳವಣಿಗೆಯ ಮೇಲೆ ಅಧ್ಯಯನ ನಡೆಸುವಂತಹ ಕ್ರಾಫ್ಟ್ಸ್ ಪ್ರಯೋಗದ ಭಾಗವಾಗಿ ಇಸ್ರೋ ಮತ್ತೊಂದು ವಿನೂತನ ಸಾಧನೆಯೊಂದಿಗೆ ವಿಶ್ವದ ಗಮನವನ್ನು ಸೆಳೆದಿದೆ. ಅಂತರಿಕ್ಷದಲ್ಲೂ ಬೀಜದ ಮೊಳಕೆ ಮೂಡಿಸಿ ಜೀವಾಂಕುರ ಮಾಡುವಲ್ಲಿ ಇಸ್ರೋ ಯಶಸ್ವಿಯಾಗಿದೆ. ಅಂದಹಾಗೆ 4 ದಿನದಲ್ಲಿ ಅಲಸಂದೆ ಬೀಜ ಮೊಳಕೆಯೊಡೆದಿದ್ದು ಎಲೆಗಳ ನಿರೀಕ್ಷೆಯಲ್ಲಿದೆ. ಕಳೆದ ಡಿಸೆಂಬರ್ 30ರಂದು ಉಡಾವಣೆಗೊಂಡ PSLV C-60 ರಾಕೆಟ್ನ ಮೂಲಕ ಅಲಸಂದೆ ಬೀಜವನ್ನು ಇಸ್ರೋ ಅಂತರಿಕ್ಷಕ್ಕೆ ಕಳುಹಿಸಿತ್ತು. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂತಹ ಕಾಂಗ್ರೆಸ್ ಸಚಿವರ ಡಿನ್ನರ್ ಮೀಟಿಂಗ್ನಲ್ಲಿ ಹಲವು ಮಹತ್ವದ ವಿಚಾರಗಳು ಚರ್ಚೆಯಾಗಿವೆ. ಪ್ರಮುಖವಾಗಿ ಸಿಎಂ ಕುರ್ಚಿ ಬದಲಾವಣೆಯ ಬಗ್ಗೆ ಚರ್ಚೆಯಾಗಿದ್ದು, 2028ರವರೆಗೂ ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಅಂತ ಸಚಿವರು ಹೇಳಿದ್ದಾರೆ ಎನ್ನಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಜಿಲ್ಲಾ ರಾಜಕಾರಣ ಕೇಂದ್ರಿತ ಅತೃಪ್ತಿ ಬೇಗುದಿಗಳು ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕುರಿತು ಚರ್ಚೆ ಇದೆ. ಸಿಎಂ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣಕೂಟ ಆಯೋಜಿಸಿದ್ದಾರೆ. ಸಚಿವ DK ಶಿವಕುಮಾರ್ ವಿದೇಶದಲ್ಲಿರುವಾಗ ಈ ಸಭೆ ಆಯೋಜಿಸಲಾಗಿದೆ. ಸಿಬಿಐ ತನಿಖೆಯಿಂದ ಪ್ರಿಯಾಂಕ್ ಖರ್ಗೆ ಪ್ರಕರಣದಲ್ಲಿನ ಚರ್ಚೆ ನಡೀತಾ ಇದೆ. ಸಾರಿಗೆ ಸೌಕರ್ಯಗಳಲ್ಲಿ 15% ದರ ಹೆಚ್ಚಳ ಮಾಡಲಾಗಿದೆ. ಹಿಮಾಚಲ ಪ್ರದೇಶದ ಆರ್ಥಿಕ ಸ್ಥಿತಿ ಕುರಿತು ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸುವುದಕ್ಕೆ ಆಗ್ರಹಿಸಲಾಗಿದೆ.